ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಇಲ್ಲೇ ಇದ್ಕೊಂಡು ಅವಳ ದಾರಿಗೆ ಅಡ್ಡವಾಗಿರ್ತೀನಿ ಅನ್ನೋದು ಅವಳಿಗೆ ಗೊತ್ತಾಗ್ತಿಲ್ಲ. ಒಂದು ವೇಳೆ ನಾನೇ ನಂದಿನಿ ಅಂತ ಅವಳಿಗೆ ಗೊತ್ತಾಗಿದ್ದಿದ್ರೆ ಅವಳು ಯೋಚನೆ ಮಾಡುವ ರೀತಿ ಬೇರೆನೇ ಇರ್ತಾ ಇತ್ತು. ಸದ್ಯಕ್ಕೆ ನಮ್ಮ ಶ್ರಾವಣಿ ಮತ್ತೆ ಸುಬ್ಬು ಸೇಫ್ ಆಗಿದಾರಲ್ಲ, ಇದನ್ನ ಇಲ್ಲಿಗೆ ಬಿಡೋಣ. ಆದರೂ ಅದಕ್ಕೆ ಅಕ್ಕನ ಬಗ್ಗೆ ಸಣ್ಣ ಸುಳುವು ಸಿಕ್ಕರು ನಾವು ಅದನ್ನು ಬಿಡಬಾರ್ದು. ಖಂಡಿತ ಸುರೇಂದ್ರ, ಸಾಕ್ಷಿ ಸಿಗೋವರೆಗೂ ನಾವು ಕಾಯಬೇಕು. ಸಾಕ್ಷಿ ಮತ್ತೆ ಸಮಯ ಸಿಕ್ಕದ ಮೇಲೆ ಆ ವಿಜಯಾಂಬಿಕಾಗೆ ಸೋಲು ಕಟ್ಟಿಟ್ಟು ಬುದ್ಧಿ. ನಾನಿರಲ್ಲ ಈ ಮನೇಲಿ, ನಾನು ಹೋಗ್ತೀನಿ. ನನ್ನ ತವ್ರ ಮನೆಗೆ ಹೋಗ್ತೀನಿ. ನಾನು ಒಂದು ಕ್ಷಣ ಈ ಮನೇಲಿ ಇರಲ್ಲ. ಏ ಇಂದ್ರ, ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಇಷ್ಟು ವರ್ಷದಲ್ಲಿ ಯಾವತ್ತೂ ನೀನ್ ಈ ರೀತಿ ಹೇಳ್ದವಳಲ್ಲ. ಈಗ ಇದಕ್ಕಿದಂಗೆ ತವ್ರ ಮನೆಗೆ ಹೋಗ್ತೀನಿ ಅಂತ ನಿಂತಿದ್ಯಲ್ಲ. ನೋಡು, ನೀನ್ ಬೇಕಿದ್ರೆ 4 ದಿನ ಹೋಗಿ ಇದ್ಬಿಟ್ಟು ಬಾ. ಅದ್ ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತ ಹೋಗ್ಬೇಡ ನೀನು. ಅಮ್ಮ, ನೀನೇನಾದ್ರೂ ತಾತನ್ ಮನೆಗ್ ಹೋಗಿ ಅಲ್ಲೇ ಇದ್ಬಿಟ್ರೆ ಇಷ್ಟು ದಿನ ನಾವ್ ಅನ್ಭವಿಸ್ತಿದ್ದ ಟಾರ್ಚರ್ನ ಇನ್ ಮುಂದೆ ಅವ್ರು ಅನ್ಭವಿಸ್ಬೇಕಾಗತ್ತೆ ಅಷ್ಟೇ. ಏನೇ ಅಂದೆ? ನಾನ್ ಈ ಮನೇಲಿ ಇದ್ರೆ ನೀವೆಲ್ರಿಗೂ ಟಾರ್ಚರಾ? ಹೌದು, ಆ ಭಿನ್ನಾಣಿಗೆ ಎತ್ತಿ ಬಂದಿದ್ದಾಳಲ್ಲ, ಅವಾಗಿಂದ ಈ ಮನೆಯವ್ರು ಎಲ್ಲರೂ ಬದಲಾಗಿ ಹೋಗಿದ್ದೀರಾ. ಈ ಮನೇಲಿ ನನಗ್ ಮರ್ಯಾದೆನೇ ಇಲ್ಲ. ಒಂದು ಕ್ಷಣ ಈ ಮನೇಲಿ ಇರಲ್ಲ. ಹೊರಟೋಗ್ತೀನಿ. ಅಮ್ಮ, ಯಾಕಮ್ಮ ಈಗ ರಂಪ ಮಾಡ್ತಿದ್ಯಾ? ಮೊದ್ಲೇ ಹಾದಿ ಬಿದ್ದಲ್ಲಿ ಮರ್ಯಾದೆ ಹೋಗ್ತಿದೆ. ಅದೇ ನೀ ತುಪ್ಪ ಸುರಿಬೇಡ. ಅತ್ತೆ, ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡಿ. ಏನಾದ್ರೂ ಕೂತ್ ಮಾತಾಡೋಣ. ಆಗಲ್ಲ. ಕೂತು ಮಾತಾಡೋಷ್ಟು ತಾಳ್ಮೆ ನನಗಿಲ್ಲ. ಈ ಮನೇಲಿ 3 ಕಾಸಿನ ಮರ್ಯಾದೆ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಇಲ್ಲಿರ್ಬೇಕು ಹೇಳು? ಅತ್ತೆ, ನೀವ್ ಈ ಮನೆ ದೇವತೆ. ಅಷ್ಟಕ್ಕೂ ನಿಮ್ಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ. ಯಾಕೆ ನೀವ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಗುನ ಚೂಟಿ ತೊಟ್ಲನ್ನು ತೂಗ್ತಾ ಇದ್ಯಾ? ನೀನ್ ಈ ಮನೆಗ್ ಬಂದಾಗಿಂದ ಇವ್ರೆಲ್ರನ್ನು ಬುಟ್ಟಿಗೆ ಹಾಕೊಂಡಿದ್ಯಾ. ಇವರೆಲ್ಲರೂ ಬದಲಾಗಿ ಹೋಗಿದ್ದಾರೆ. ನಿನ್ನ ಮಾತು ಕೇಳ್ಕೊಂಡು ನಮ್ಮ ಮನೆಯವರೆಲ್ಲರೂ ನನ್ನ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ನೀನ್ ಈ ಮನೆ ಹೊಸಲು ತೊಳೆದಾಗಿಂದ ನನ್ಗೆ ಈ ಮನೆಯಲ್ಲಿ ನೈಯ ಪೈಸಾ ಬೆಲೆನೇ ಇಲ್ಲ. ಇವನಿದಾನಲ್ಲ, ಇವನು ಕೆಲ್ಸ ಹೋಗಿರೋ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದಾನೆ ಅಂದ್ರೆ ಯೋಚನೆ ಮಾಡೆ. ಬರ್ತಾ ಅಮ್ಮಾರ್ ಗಂಡ ಆಗ್ಬಿಟ್ಟಿದಾನಲ್ಲ. ಹೆತ್ತು ತಾಯಿಗಿಂತ ಹೆಂಡತಿನೇ ಹೆಚ್ಚಾಗೋದ್ಲು ಇವನ್ಗೆ. ಅಮ್ಮ, ನಿನ್ ಕೈ ಮುಗಿತೀನಮ್ಮ, ಪ್ಲೀಸ್ ಕೂಗಾಡ್ಬೇಡ. ಹೋಗೋ. ಹೆಂಡತಿ ದುಡ್ಡಲ್ಲಿ ಬದುಕ್ತಾ ಇರೋ ನೀನು ನನ್ ಜೊತೆ ಏನೋ ಮಾತಾಡೋದು? ನನಗೇನ್ ಸ್ವಾಭಿಮಾನ ಇಲ್ಲ ಅನ್ಕೊಂಡ್ಯಾ? ನಾನೇನ್ ಭಿಕ್ಷಕಿನೇನೋ? ಇವಳು ದುಡಿಯೋ ದುಡ್ಡಲ್ಲಿ ನಾನ್ ಕೂತ್ಕೊಂಡು ಅನ್ನ ತಿನ್ಬೇಕಾ? ಏ ಇಂದ್ರ, ನಿನ್ ಮಾತಿಗೆ ಯಾರ್ ಬೆಲೆ ಕೊಡ್ತಾ ಇಲ್ಲ ಅಂತ ಹೀಗ್ ಕೂಗಾಡ್ತಿದ್ಯಾ? ಆದ್ರೆ ನೀನ್ ಈ ರೀತಿ ಅರ್ಥನೇ ಇಲ್ದೇ ಇರೋ ತರ ಮಾತಾಡಿದ್ರೆ ಯಾರ್ ತಾನೇ ಬೆಲೆ ಕೊಡ್ತಾರೆ ಹೇಳು? ಅಮ್ಮ, ವರ ಈ ಮನೆ ಸೊಸೆ. ಅವಳು ದುಡಿತಿರೋದು ಈ ಮನೆಗೋಸ್ಕರ ತಾನೆ. ಛಿ, ನೀನೇ ನಾಚಿಕೆ ಇಲ್ಲ ಅಂದ್ರೆ ನನಗ್ ನಾಚಿಕೆ ಇಲ್ಲ ಅನ್ಕೊಂಡ್ಯಾ? ಇವನಂತೂ ಹೆಂಡತಿ ಗುಲಾಮ. ಹೆಂಡತಿ ದುಡ್ಡಲ್ಲಿ ತಿನ್ಕೊಂಡಿದ್ದಾನೆ. ನಾನು ಇಂದ್ರಮ್ಮ, ಯಾರ ಹತ್ರನೂ ಕೈ ಚಾಚೋಳಲ್ಲ. ತಿಳ್ಕೊ. ಶ್ರಾವಣಿ ಸುಬ್ರಹ್ಮಣ್ಯ.